ನಮಸ್ಕಾರ ರೀ. RCB ಹುಲಿಗಳಿಗೆ ಸೋತೀವಿ ನಮಗ್ ಗೊತ್ತದ ಸೋತೀವಿ. ಅವ್ನವ್ನ ಮನಿ ಮಗ ಸೋತಿರ್ಬೇಕಾರೆ ಅಲ್ಲಿ ದತ್ತು ಪುತ್ರ ಗೆದ್ದನ ಅದು ಖುಷಿ ಪಡ್ರಲ್ಲೇ ನಾವ್ ಇವತ್ತು ಮೊದಲ ಹೇಳ್ಬಿಟ್ಟು ಹರಿಯಾಣ ಮ್ಯಾಚ್ದಾಗ ನಾವು ಹೇಳ್ಬಿಟ್ಟು ಏನಂದ್ರ ನಾವು ಗೆದ್ರು ಅಷ್ಟ ಸೋತ್ರು ಅಷ್ಟ. ಯಾಕಂದ್ರ ಆ ಕಡೆ ನಮ್ಮ KL ರಾಹುಲ್ ಅವರು ಕನ್ನಡಿಗ, ನಮ್ಮ ಹೆಮ್ಮೆಯ ಪುತ್ರ ಕನ್ನಡಿಗ ಅವ್ರು ಅದಾರ. ಈ ಕಡೆ ನಮ್ಮ ಕಿಂಗ್ ಕೊಹ್ಲಿ, ಈ ಕಡೆ ನಮ್ಮ RCB ಪಡೆ ಐತಿ. ಇದು ನಾವು ಬಿಟ್ಕೊಡಕ್ ಆಗುದಿಲ್ಲ. ಆ ಕಡೆ ಮತ್ ಹಂಗಂತದ ಅವ್ರು ಬಿಟ್ಕೊಡಕ್ ಆಕೈತಿ ಅಲ್ಲೇ. ಅದೆಲ್ಲ ನಿಮ್ಮಂತವ್ರಲ್ಲೇ ಅವ್ನವ್ನು ಸಂಬಂಧ ಸೂತ್ರ ಇಲ್ಲರಗದಕ್ಕೆ ಮಾತಾಡುವಂತ ಮಂದಿ ಯಾವ್ದಾರ ಅದು ನಿಮ್ಮದ ಆದ್ರ ನಮ್ಮದ ಹಂಗಿಲ್ಲ. ಅವ್ನವ್ನು ಅಲ್ಲಿ ಅವ್ನು ಗೆದ್ದನ್ಲೋ ಅದ್ ನಾವು ಸಂಭ್ರಮ, ನಾವು ಅವ್ರಕ್ಕಿಂತ ಹೆಚ್ಚು ನಾವು ಸಂಭ್ರಮ ಮಾಡ್ತೀವಿ. ಯಾಕಂದ್ರೆ ಮನಿ ಮಗ ಸೋತಿರ್ಬೋದು ಕರಿ ದತ್ತು ಪುತ್ರ ಸೋತಿಲ್ಲಲ್ಲ, ತಲೆ ತಗ್ಸಾಕ್ ಬಿಡ್ಲಿಲ್ಲಲ್ಲ. ಅವ್ನವ್ನು ಡೆಲ್ಲಿ ಒಳಗ ಹವಾ ಮಾಡಾಕತ್ತಾರಲ್ಲ ಆದ್ ಬೇಕಾಗಿತ್ರಿ. ಅವ್ರ ಬ್ಯಾಟಿಂಗ್ ನೋಡ್ ನಾವು ಮೆಚ್ಚಬೇಕಾಗ್ತದ. ಅವ್ನವ್ನು ಎದುರಾಳಿ ಟೀಮ್ ನಾವು ಹೊಗಳ್ತು ಅಂದ್ರ ಆ ಟೀಮ್ ನಮ್ಮ ಜೊತೆ ಹೆಂಗೈತಿ ಅನ್ನೋದು ನೀವು ತಿಳ್ಕೊಬೇರಿ. ನೀವು ಹೆಡಕ್ಕೆತ್ಲಿ ನಿಮ್ ಇತಿಹಾಸ ತೆಗದ್ ನೋಡ್ರಿ. ನಾಯಿ ಸೇಕಲ್ಲಿ ಇದು ಸೂಸು ಮಾಡ್ಲು ಕರೆ ಆಟ್ ಬಂದ್ ಅಂತವ್ರು ನೀವು ನಮ್ಮ RCB ಬಗ್ಗೆ ಮಾತಾಡ್ತಾ ತಲಿ ಹಾಪಾಕವ. ಅದಕ್ಕೆ ನಾವು ಹಿಂಗ್ ಈ ಸ್ಟೈಲ್ ತಗೋಬೇಕಾಕೈತಿ. ಎಂತ ಮ್ಯಾಚ್ ಅವ್ ನೋಡ, ಎಷ್ಟೋ ವರ್ಷಗಳೈತಿ ಇಂತ ಮ್ಯಾಚ್ಗಳು ನೋಡಿ. ಅವ್ನು RCB ಬಾತ್ ಬಿಟ್ಟದ ಬಾಯಾಗ ಬೀಜ ತರಿಸಿ ಗೆಲ್ಲುವಂತ ಏನ್ ಇರ್ತಿರ್ಲಿಲ್ಲ. ಸಂಸ್ಕೃತಿ, ನಮ್ಮ ಸಂಸ್ಕಾರ, ಪದ್ಧತಿ, ಆಚಾರ ವಿಚಾರ ಏನ್ ಇರ್ತಿರ್ಲಿಲ್ಲ. ಇದನ್ನ ಮರ್ತ ಬಿಟ್ಟದ ಅನ್ಕೋತಿದ್ದ. ಯಾವ ಹೊತ್ತು ಹೇದ ಅವ್ನ್ ಕರ್ಸಿ 4 ಜೋಡ್ ಚಪ್ಪಲ್ ಹೊಡಿಯಂಗ್ ಮರ್ತಿಲ್ಲ. ಆ ಬರ್ತೀರಿ ನಾ ಆಯ್ತು. ಇವತ್ತಿನ ಮ್ಯಾಚ್ ಏನಾತ್ರಿ ಬಡ್ಯಾನ್ ರಸಗುಲ್ಲಗಳು ಬಾಯಾಗ ಬಂದಂಗ ಅದು ಅವ್ ಬಾಯಾಗಲ್ಲ ಬಾಯಾಗ ಬೀಜ ಬೆರ್ಸಿ ಗೆಲ್ಲುತ್ತೆ RCB, ಬಾಯಾಗ ಬೀಜ ಬೆರ್ಸಿ ಗೆಲ್ತೈತಿ RCB ಅಂತ ಹೇಳ್ತಾರಲ್ಲ ಎಲ್ಲಾರು. ಅದೇನೋ ನಿಜ ಎಲ್ಲ ನೋಡ್ರಿ. ಅದ್ ಬಾಯಾಗ ಬುರ್ಗ ಬೆರೆಸಿ ಹುಲ್ಲು ನೋಡ್ರಿ ನೀವು. ಇದ ನೋಡ್ರಿ ಎಂತ ಮ್ಯಾಚ್. ಲಾಸ್ಟ್ ರೋಮಿಯೋ ಶೆಪರ್ಡ್ ಅವ್ರದ್ದು ತಪ್ಪ ಅನ್ನಕ್ ಬರಂಗಿಲ್ಲ. ಆ ಕಡೆ ಫುಲ್ ತಿಂಡಿ ಬ್ಯಾಟ್ಸ್ಮನ್ ಅದಾನ, ಪಿಚ್ಚು ಹಂಗ ಅದ. ಮತ್ತೆ ಇವತ್ತು ನಮ್ಮ ಬ್ಯಾಟ್ಸ್ಮನ್ಸ್ ಒಳಗೆ ಸ್ವಲ್ಪ ಕೈ ಕೊಟ್ರಪ್ಪ, ಅದನ್ನ ನಾವು ಒಪ್ಕೋಬೇಕಾಗ್ತದ. ಎಲ್ಲಾ ಟೈಮ್ದಾಗ ಎಲ್ಲಾರು ಬರೀ ಹೇಳ್ಕೊತಾಂಗಿಲ್ಲ. ಫಿಲ್ ಸಾಲ್ಟ್ ಅವ್ರು ಬಿಟ್ರೆ ನಮ್ಮ ಪ್ಲೇಯರ್ಗಳು ಎಲ್ಲ ಸ್ವಿಚ್ ಆಫ್ ಆಗಿಬಿಟ್ಟಾವ. ಯಾಕಂದ್ರ ಏನ್ ಎದರ್ಗಿದ್ರ ಹೇಳ್ಸ್ಬೇಕಾಗಿತ್ತು. ಮನ್ನಿ ಮ್ಯಾಚ್ದ ಫುಲ್ ತಿಂಡಿಲಿ ಆಡಿದ್ವು. ಅವತ್ತೆ ದೇವರ ಮಾಡ್ಕೊಂಡು ದೇವರ ದಿಂಡಿ ಮಾಡ್ಕೊಂಡು ಬಂದ್ರು. ಅವ ಫುಲ್ ಪವರ್ ಇದ್ರು. ಇವತ್ತು ಏನಾಗ್ಯಾವ ಎಲ್ಲ ಒಂದಕ್ಕೊಂದು ಸ್ವಿಚ್ ಆಫ್ ಆಗ್ಯಾವ. ಫಿಲ್ ಸಾಲ್ಟ್ ಅಟ್ಟ ತುಂಬಿ ತಿರುಗಾಡ್ಯಾರ. ಒಂದು 175 ಹೊಡೆದ್ರಪ್ಪ. ನಾ ಎಲ್ಲಿ ಒಂದು 200 300 ಹೊಡಿತಾರೋ. ಫುಲ್ ಚೇಜಿಂಗ್ ನೆಟ್ಟಿತ್ತ ನಾವು ತಿಳ್ಕೊಂಡ್ದು. ಬಟ್ ಹಂಗಾಗಿ ಲೆಕ್ಕಾಚಾರ ಎಲ್ಲ ಉಲ್ಟಾ ಆತ್ರಿ. 175 ಅವ್ನು ಎಂಡ್ ಆತ್ರಿ. ಇವತ್ತು ಗ್ರೀನ್ ಜರ್ಸಿ ಬೇರೆ ನಾವು ಫುಲ್ ಹೋಪ್ ಇಟ್ಕೊಂಡಿದ್ಕರೆ ಎಲ್ಲ ನೋಡ ಹೆಚ್ಚ ಕಡಿಮೆ ಆಗು ಸೋಲು ಗೆಲುವು ಎಲ್ಲ ಇದ್ದದನ. ಬಟ್ ಬ್ಯಾನಿಗೆ ಏನಾಗಿಲ್ಲಲ್ಲ. ಅದೊಂದು ಹೆಮ್ಮೆ ಪಡ್ರಿ ನೀವು. ನಮ್ಮ RCB ಒಳಗ ಅದೊಂದು ಹೆಮ್ಮೆ ಪಡ್ರಿ. ಅದೊಂದು ಕಳಂಕ ಅಂತ ಹೇಳ್ತ ಕೆಲಸ ಯಾವತ್ತು ಮಾಡಕ್ ಹೋಗ್ಬಾಡ್ರೆ. ಮಾಡುದಿಲ್ಲ ನೀವು ಯಾವತ್ತು ಮಾಡೋದು ಗೊತ್ತೈತೆ. ಆ ಒಂದು ಕಾರಣಕ್ಕೆ ನಾವು ನಿಮ್ಗೆ ಅಭಿಮಾನಿ ಇದು ಟಿ ಶರ್ಟ್ ಹಾಕೊಂಡ್ ಮೀರ್ತೀವಿ ಅಂದ್ರೆ ಒಂದು ಕಾರಣಕ್ಕಾಗಿದ್ದು. ಅದನ್ನ ಅವ್ರು ನೆನಪಿಟ್ಕೊಳ್ಳಿ. ಅವ್ರು ಏನ್ ಅವ್ರಿ ತಿಪ್ಪಲ್ಲಾಗ ಹಾಕಿರೋ ಅದ ಅಡಿಕೆ ಹೋದ ಮಾನ ಆನೆ ಕೊಟ್ಟರು ಬರ್ಬಾರ್ದು. ಅವ್ನು ಗಾದೆ ಮಾತಾಡ್ ಕೊಯ್ತೇನ್ರ ನೀವು. ಅದಕ್ಕೂ ಸಮ ಆಗಲ್ಲ ಬಿಟ್ರಿ ನೀವು. ನಿಮ್ ಬಗ್ಗೆ ಎಟ್ ಹೇರ್ ಬ್ಯಾಡ ಅದು ಎಲ್ಲ ಏರ್ಲ ಬಾಯಾಗ ಬಾಳ ಹೋಗಾಡ್ ಬರ್ತಾವ, ಬಾಳ ದೂರ ಹೊಕ್ಕಾವ. ಸ್ವಲ್ಪ ಮಿಡಿತಾಗ ಏರೋಣ ನಮ್ಮ ಆಚಾರ, ನಮ್ಮ ವಿಚಾರ, ಸಂಸ್ಕೃತಿ, ಪದ್ಧತಿ ಅವು ಏನ್ ಇರ್ಲಿ. ಇವತ್ತು ಡೆಲ್ಲಿ ಅವ್ರು ಗೆದ್ದಾರ ಗೆಲ್ಲಿ. ಆ ಕಡೆ ನಮ್ಮ KL ರಾಹುಲ್ ಅವ್ರು ಅದಾರ. ಅವ್ರು ಬ್ಯಾಟಿಂಗ್ ಮೆಚ್ಚಬೇಕಾಗ್ತದೆ. KL ರಾಹುಲ್ ಆಗಿರ್ಬೋದು, ಟಬ್ಸ್ ಆಗಿರ್ಬೋದು, ಆಮೇಲೆ ಅಕ್ಷರ್ ಪಟೇಲ್ ಅವರು ಏನೋ ಸ್ವಲ್ಪ ಇಂಜುರಿ ಏನೋ ಆತ ಕಾಂತದ. ಸ್ವಲ್ಪ ರಿಟೈರ್ಡ್ ಆದ್ರೆ ಆ ಕಡೆ ಬೌಲಿಂಗು ಮೆಚ್ಚಬೇಕಾಗ್ತಾವ. ಅವರು ಪದ್ಧಸರಿ ಬೌಲಿಂಗ್ ಹಾಕಿರು. ನಮ್ಮ ಬ್ಯಾಟ್ಸ್ಮನ್ಸ್ಗಳು ಯಾಕೋ ಸ್ವಲ್ಪ ಇವು ಅದು. ಮತ್ತೆ ನಮ್ಮ ಕಡೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಒಳಗೆ ಭುವನೇಶ್ವರ್ ಕುಮಾರ್ ಅವ್ರಿಗೆ ಒಂದು ಹ್ಯಾಂಡ್ಸ್ ಅಪ್ ಹೇಳ್ಬೇಕ್ರಿ. ಹಂಗ ಕೃಣಾಲ್ ಪಾಂಡ್ಯ ಒಂದು ಹೇಳ್ಬೇಕ್ರಿ. ಒಂದ ಸಿಂಗಲ್ ಹುಲಿ ಸಿಂಹ ಹೋರಾಟ ಮಾಡ್ತೀರಿ. ಒಬ್ಬ 3 ವಿಕೆಟ್ ಸಾಮಾನ್ಯ ಮಾತದ. ಸಾಮಾನ್ಯ ಮಾತಲ್ಲ. ಶುದ್ಧ ಸುದ್ದಿ ಪರಕದಾವ. ಶುದ್ಧ ಒಂದು 4 ವಿಕೆಟ್ ಆಗ್ಬೇಕು. ರನ್ಔಟ್ ಒಂದು ಐತ್ರಿ ಅಲ್ಲಿ. ಒಂದು ಜಮದಾಗ ಬರುದಿಲ್ಲ. ಅದಕ್ಕೆ ಸುಮ್ಮನೆ ಹೇಳತ್ತಿಲ್ಲ ನಾವು. ಒಂದ ಹೋರಾಟ ಮಾಡ್ತೇವೆ ಆತ ಜೋಡಿ. ಮತ್ತೊಂದು ಯಾವ್ದಾರು ಹುಲಿ ಒಂದು ಕೈ ಜೋಡಿಸ್ತದೆ. ಇವತ್ತು ಸುದ್ದಿ ಮ್ಯಾಚ್ ಪರ್ಕಿತ್ಕೆ. ಬಟ್ ಅಚಾನಕ್ಕಾಗಿ ಕೃಣಾಲ್ ಪಾಂಡ್ಯ ಅವ್ರು ಹೋರಾಟ ಮಾಡಿರೋ ರನ್ ಕೈ ಹಾಕಿರ್ತಾರೆ. ಒಟ್ಟು ವಿಕೆಟ್ಗಳು ಬರಲಿಲ್ಲ. ಈ ಕಡೆ ಸುಯೇಶ್ ಶರ್ಮಾ ಅವ್ರ ಬಗ್ಗೆ ನಂಬಿಕೆ ಇತ್ತು. ಯಾಕೋ ಅಷ್ಟೊಂದು ಪರ್ಫಾರ್ಮೆನ್ಸ್ ಮಾಡ್ಲಿಲ್ಲ. ಹಜಲ್ವುಡ್ ಅವ್ರು ಬಂದ್ರು. ಅವ್ರು ರನ್ ಕೈ ಹಾಕಿರ್ ಬಟ್ ಹೋರಾಟ ಮಾಡ್ಲಿಲ್ಲ. ರಶೀದ್ ಸಲ್ಮಾನ್ ನೋಡ್ರ ಅವ್ರು ಯಾಕೋ ಹಂಗಂಗ ಆದ್ರೆ ಹಿಂಗಾಗಿ ಸ್ವಲ್ಪ ಬೌಲಿಂಗ್ ಡಿಪಾರ್ಟ್ಮೆಂಟ್ ಗೊಳ್ಳ ಆತ್ರಿ. ಲಾಸ್ಟ್ ರೋಮಿಯೋ ಶೆಪರ್ಡ್ ಬಂದ್ರು. ಅವರು ಒಟ್ಟು ಫಸ್ಟಿಗೆ ಒಂದ್ 2 ಬಾಲ್ ಚಲೋ ಹಾಕಿರ. ಆಮೇಲೆ ಏನ್ ಮಾಡಕ್ ಬರಲ್ಲ. ಟೈಮ್ ಕೈ ಮೀರಿ ಹೋಗಿತ್ರಿ. ಏನೋ ಆತ್ರಿ. ಸೋತೀವಿ ಗೆದ್ದಿವಿ ಇಲ್ಲ. ನಾವು ದತ್ತು ಪುತ್ರ ಜೋಡಿ ಸೋತೀವಿ. ಅದು ಆರಾಮದ ಸಮಾನವಾಗಿ ಸೋತು ನಾವು ಗೆದ್ರು ಅಟ್ಟ ಖುಷಿ ಅದ. ಅವ್ರ ಗೆದ್ರು ಅಟ್ಟ ಖುಷಿ ಅದ. IPL ಇತಿಹಾಸ ತೆಗೆದು ನೋಡ್ರಿ. DCಗೆ ನಮಗ ಒಂದ್ ಒಳ್ಳೆ ಸಂಬಂಧ ಇದೆ. ಈ ಸಂಬಂಧ ಹಿಂಗ ಉಳಿಲಿ ಅಂತ ಬೇಡ್ಕೊತೀರಿ. ಹಂಗ ನೆಕ್ಸ್ಟ್ ಇದ ಬರ್ಮ ಅವ್ ಯಾವ್ದ್ ಮ್ಯಾಚ್ ಐತೆ ನೆಕ್ಸ್ಟ್ ಬರ್ತಾನ. ಹೆಡ್ಡಕ್ಕೆ ಬೋತಾವ. ಕಡ್ಡೆ ಬೋತಾವ. ಮತ್ತೊಂದ್ಸಲ ಹೇಳ್ತಾನ. ಹಂಗ ಅಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ. ಫೇಸ್ಬುಕ್ ನೋಡ್ತಾರ ಫಾಲೋ ಮಾಡಿ.